ರಾಜ್ಯಪಾಲರು ಕಾನೂನು ರೀತಿ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕೆ ಏನು ಅನುಮತಿ ಕೊಟ್ಟಿದ್ದಾರೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಸಿಕ್ಕಿದಂಥ ಮೊದಲನೇ ಜಯ. ಯಾಕಂದರೆ ಯಾರೇ ತಪ್ಪು ಮಾಡಿದರೆ, ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರೆ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳು ಮಾಡಿದಾಗ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ರು. ಅದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂಡರ ರೀತಿಯಲ್ಲಿ ನಡ್ಕೊತಾ ಇದ್ದಂಥ ಈ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಗೊತ್ತಿದ್ರೇನು ಇವ್ರು ಮಾಡಿರ್ತಕ್ಕಂಥ ಏನು ಮೂಢ ಹಗರಣ ಇರ್ಬೋದು. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 187 ಕೋಟಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿ, ಜ್ಯುವೆಲರಿ ಶಾಪ್ಗಳಿಗೆ ಕಳಿಸಿ, ಸಾರಾಯಿ ಅಂಗಡಿಗಳ ಮಾಲೀಕರಿಗೆ ಕಳಿಸಿ, ಮತ್ತು ನಕಲಿ ಏನು ಖಾತೆಗಳಿಗೆ ಅಕೌಂಟ್ಗಳಿಗೆ ಕಳಿಸಿ, ನಕಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಗೆ ಕಳಿಸಿ ಸಿಕ್ಕಾಕೊಂಡಿರ್ತಕ್ಕಂಥವುದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 89 ಕೋಟಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಪು ಮಾಡಿರೋದು ಕರ್ನಾಟಕ ಜನತೆಗೆ ಲೈವಲ್ಲಿ ನೀವೇ ಮಾಧ್ಯಮಗಳಲ್ಲೆಲ್ಲ ನೋಡಿಸಿದ್ರಿ. ಇವತ್ತು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕಂತೇಳಿ ರಾಜ್ಯಪಾಲರು ಏನು ಆದೇಶ ಕೊಟ್ಟಿದ್ದಾರೆ, ಅದು ಸ್ವಾಗತಾರ್ಹ. ಕೂಡಲೇ ಮುಂಡಾಕದೆ ಈ ದೇಶದಲ್ಲಿ ಇತಿಹಾಸ ಇದೆ. ಎಷ್ಟೋ ಜನ ರಾಜರು, ಎಷ್ಟೋ ಜನ ರಾಜಕಾರಣಿಗಳ ಮೇಲೆ ಅಪವಾದನೆ ಬಂದಾಗ ಅವರೇ ಖುದ್ದಾಗಿ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿ ಅಂತೇಳಿ ಮನೆಗೆ ಹೋಗಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇನ್ನೂ ಮುಂಡಾಕದೆ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಕಾನೂನು ರೀತಿಗೆ ಕಾನೂನಿಗೆ ತಲೆ ಬಾಗಬೇಕು ಅಂತೇಳಿ ನಾನು ಈ ಮೂಲಕ ಕರ್ನಾಟಕ ಜನತೆ ಪರವಾಗಿ, ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ಇದಕ್ಕೆ ನಾವು ಏನು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರಿ, ಪ್ರತಿಯೊಂದು ಪ್ರಜೆಗಳೂ ನಾವು ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇರಬೇಕಾದ್ರೆ ಬಂದು ಸಿದ್ದರಾಮಯ್ಯನವರು ಈ ರೀತಿ ತಪ್ಪು ಮಾಡಿದ್ದಾರೆ, ಅವ್ರ ಮನೆಗೆ 14 ಸೈಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸುಮಾರು 500ರಿಂದ 1000 ಸಾಮಾನ್ಯ ಜನಗಳು ಮಾತಾಡೋಂಥ ಮಟ್ಟಕ್ಕೆ ಸಿದ್ದರಾಮಯ್ಯನವರು ತಪ್ಪುಗಳು ಮಾಡಿದ್ದಾರೆ. ನಾನು ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಮೈಯೆಲ್ಲ ಇವರು ಕಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಈ ವಿಧಾನಸಭೆನ ವಿಸರ್ಜನೆ ಮಾಡಿ. ಅವ್ರ MLAಗಳೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಒಂದು ಪೊಲೀಸ್ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅವರೇ. ಅವರ ಮಂತ್ರಿಗಳೂ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಪ್ಪು ಮಾಡಿ ಇವತ್ತು ಜೈಲಲ್ಲಿದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಒಂದೇ ಒಂದು ದಿನವೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದಕ್ಕೆ ಅರ್ಹತೆ ಇಲ್ಲ. ಕೂಡಲೇ ರಾಜೀನಾಮೆ ಕೊಟ್ಟು ಜನತಾ ಜನಾರ್ದನ ಮುಂದೆ ಹೋಗಬೇಕು ಅಂತೇಳಿ ಈ ಮೂಲಕ ನಾನು